ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ ದಾನಯ್ಯ ಸರ್, ಊರು ತೋಳನೂರು, ತಾಲೂಕು ಅಕ್ಕಲಕೋಟ್, ಜಿಲ್ಲೆ ಸೊಲ್ಲಾಪುರ. ಅತ್ಯಂತ ಮಹತ್ವದ ಒಂದು ವಿಡಿಯೋವನ್ನು ನಿಮ್ಮ ಎದುರಿಗೆ ತೆಗೆದುಕೊಂಡು ಬಂದಿದ್ದೇನೆ. ಇವತ್ತು 21 ಜುಲೈ 2024. ಇವತ್ತು ಗುರು ಪೌರ್ಣಿಮೆ ಇದೆ. ಇವತ್ತಿನ ದಿವಸ ಒರಿಸ್ಸಾ ರಾಜ್ಯದ ಭುವನೇಶ್ವರ, ಒಡಿಸ್ಸಾ ಅಂತೇಳಿ ಒಂದು ರಾಜ್ಯ ಐತಿ ನಮ್ಮ ದೇಶದೊಳಗೆ. ಆ ಒಡಿಸ್ಸಾ ರಾಜ್ಯದ ರಾಜಧಾನಿ ಭುವನೇಶ್ವರ. ಈ ಭುವನೇಶ್ವರಿಯಲ್ಲಿ ಇಂದು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಒಂದು ವರ್ಕ್ಶಾಪ್ ನಡೆದಿತ್ತು. ನ್ಯಾಷನಲ್ ವರ್ಕ್ಶಾಪ್ ನಡೆದಿತ್ತು. ಈ ವರ್ಕ್ಶಾಪ್ದಲ್ಲಿ ಒಂದು ವಿಶೇಷ ಘಟನೆ ಏನು ನಡೆದಿದೆ, ಆ ಘಟನೆಗಳ ಬಗ್ಗೆ ನಿಮಗೆ ಮಾಹಿತಿ ಹೇಳುವ ಸಲುವಾಗಿ ನಿಮ್ಮ ಎದುರಿಗೆ ನಿಂತಿದ್ದೇನೆ. ನೆಟ್ ಮತ್ತು ಕೆಸೆಟ್ ಪರೀಕ್ಷೆಯ ಮೊದಲನೇ ಪತ್ರಿಕೆಯ 10ನೇ ಚಾಪ್ಟರ್ ಹೈಯರ್ ಎಜುಕೇಶನ್ದಲ್ಲಿ ಬರುವಂತ ಇದೊಂದು ತುಂಬಾ ಇಂಪಾರ್ಟೆಂಟ್ ಕನ್ಸೆಪ್ಟ್. ನಮ್ಮ ದೇಶದೊಳಗ ಅನೇಕ ವಿಶ್ವವಿದ್ಯಾಲಯಗಳು, ಡಿಗ್ರಿ ಕಾಲೇಜಸ್ಗಳು ಇವೆ. ಈ ನಮ್ಮ ಭಾರತ ದೇಶ ಅನೇಕ ಭಾಷೆಗಳಿಂದ ಕೂಡಿದ ದೇಶ. ಭೌಗೋಳಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಕಂಪ್ಲೀಟ್ ಭಿನ್ನತೆ ಹೊಂದಿರುವ ದೇಶ ನಮ್ಮದು. ಡೈವರ್ಸಿಟಿ ಇನ್ ಯುನಿಟಿ ಅಂತೇಳಿ ಕರಿತೀವಿ. ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವ ನಮ್ಮ ದೇಶ. ಸೊ ಈ ಎಲ್ಲ ವಿವಿಧತೆಗಳು ಇರುವುದರಿಂದ ನಮ್ಮ ದೇಶದ ಸಂಪೂರ್ಣ ಭಾಗವನ್ನು ನಾವು ಗಮನಿಸಿದಾಗ ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ವಿಭಾಗಗಳಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಬೇಕು. ಕ್ವಾಲಿಟಿ ಎಜುಕೇಶನ್ ವಿದ್ಯಾರ್ಥಿಗಳಿಗೆ ಕೊಡಬೇಕು. ಗುಣಮಟ್ಟದ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕೊಡಬೇಕು. ಶಿಕ್ಷಣವೇ ಶಕ್ತಿ. ಶಿಕ್ಷಣ ಒಳ್ಳೆಯ ರೀತಿ ಶಿಕ್ಷಣ ಕೊಟ್ಟರೆ ವಿದ್ಯಾರ್ಥಿಯು ಬೆಳೆಯುತ್ತಾನೆ, ಅದರ ಜೊತೆಗೆ ದೇಶ ಕೂಡ ಬೆಳೆಯುತ್ತದೆ ಅನ್ನುವ ಒಂದು ವಿಚಾರದೊಂದಿಗೆ 1986ರಲ್ಲಿ 1986ರಲ್ಲಿ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ ಈಗೊಂದು ಬಂದಿದೆ ಹೊಸದು, ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020. ಆಗ 1986ದೊಳಗೊಂದು ಪಾಲಿಸಿ ಬಂದಿತ್ತು. ಆ ಪಾಲಿಸಿ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ಅವ್ರು ಏನು ಹೇಳಿದ್ರು, ಈ ವಿವಿಧತೆ ಇರುವುದರಿಂದ ದೇಶದೊಳಗ ಗುಣಮಟ್ಟದ ಶಿಕ್ಷಣ ಕೊಡಬೇಕು. ಆದರೆ ಗುಣಮಟ್ಟದ ಶಿಕ್ಷಣ ಕೊಡುವವರು ಯಾರು? ಉನ್ನತ ಯೂನಿವರ್ಸಿಟಿ ಮತ್ತು ಡಿಗ್ರಿ ಕಾಲೇಜಸ್ಗಳು, ಉನ್ನತ ಶಿಕ್ಷಣಗಳು, ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್. ಈ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗಳ ಗುಣಮಟ್ಟತೆಯನ್ನು ಚೆಕ್ ಮಾಡುವ ಸಲುವಾಗಿ, ಇವುಗಳ ಮೌಲ್ಯಮಾಪನ ಮಾಡುವ ಸಲುವಾಗಿ, ಇವುಗಳಿಗೆ ಮಾನ್ಯತೆ ಕೊಡುವ ಸಲುವಾಗಿ, ಅಂದ್ರೆ ಕ್ವಾಲಿಟಿ ಎಜುಕೇಶನ್ ಕೊಡುವಂಥ ಶಿಕ್ಷಣ ಸಂಸ್ಥೆಗಳು ಯಾವುವು, ಅವಕ್ಕೆ ಒಂದು ಗ್ರೇಡ್ ಕೊಡುವಂಥ ಕೆಲಸ ಮಾಡಬೇಕಂತೇಳಿ 1986ದೊಳಗೆ ಈ ಒಂದು ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ ಇವರು ರೆಕಮೆಂಡ್ ಮಾಡಿದ್ರು. ಅವ್ರು ಹೇಳಿದ ತಕ್ಷಣ ಮತ್ತೆ 1992ದೊಳಗೆ ಪ್ರೋಗ್ರಾಮ್ ಆಫ್ ಆಕ್ಷನ್ ನೋಡ್ರಿ, ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ 1986, ಅದಾದ ನಂತರ ಪ್ರೋಗ್ರಾಮ್ ಆಫ್ ಆಕ್ಷನ್ 1992. ಇವ್ರು ಹೇಳಿದ್ರು. ಆಮೇಲೆ ಇವರು ಕೂಡ ಹೌದು, ಕರೆಕ್ಟ್ ಅದಲ್ಲ ನೀವು ಹೇಳ್ತಾ ಇರೋದು, ನಮ್ಮ ದೇಶದೊಳಗೆ ಶಿಕ್ಷಣ ಸಂಸ್ಥೆಗಳ ಗುಣಮಟ್ಟತೆಯನ್ನ ಮಾನ್ಯತೆ ಮಾಡುವ ಸಲುವಾಗಿ, ಇವುಗಳ ಮೌಲ್ಯಮಾಪನ ಮಾಡುವ ಸಲುವಾಗಿ ಒಂದು ಕ್ರೆಡಿಟೇಷನ್ ಕೌನ್ಸಿಲ್ ಸ್ಥಾಪನೆ ಮಾಡಬೇಕು, ಕ್ರೆಡಿಟೇಷನ್ ಏಜೆನ್ಸಿ ಸ್ಥಾಪನೆ ಮಾಡ್ಬೇಕಂತೇಳಿ ಇವ್ರು ಹೇಳಿದ್ರು. ಹೀಗಾಗಿ ನ್ಯಾಷನಲ್ ಕ್ರೆಡಿಟೇಷನ್ ಏಜೆನ್ಸಿ ಇದರ ಒಂದು ಸ್ಥಾಪನೆ ಆಯಿತು. ಇದರ ಅಡಿಯಲ್ಲಿ ಅಂದ್ರೆ ಹೀಗೆ ಮಾಡ್ಬೇಕಂತೇಳಿ ಇವ್ರು ಹೇಳಿದ್ರು. ಕ್ವಾಲಿಟಿ ಎಜುಕೇಶನ್ ಕೊಡುವಂತ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ಚೆಕ್ ಮಾಡುವ ಸಲುವಾಗಿ, ಅವುಗಳಿಗೆ ಮಾನ್ಯತೆ ಕೊಡುವ ಸಲುವಾಗಿ, ಅವುಗಳಿಗೆ ಗ್ರೇಡ್ ಕೊಡುವ ಸಲುವಾಗಿ ಒಂದು ಸಂಸ್ಥೆ ಸ್ಥಾಪನೆ ಮಾಡಬೇಕಂತೇಳಿ ಇವ್ರು ಹೇಳಿದ್ರು. ಇವ್ರು ಹೇಳಿದ ತಕ್ಷಣ ಪ್ರೋಗ್ರಾಮ್ ಆಫ್ ಆಕ್ಷನ್ ಇವರು ಇದನ್ನೇ ರಿಕಮೆಂಡ್ ಮಾಡಿದ್ರು. ಹೌದು, ಇವ್ರು ಹೇಳಿದ ಕರೆಕ್ಟ್ ಅದ, ಒಂದು ಸ್ಥಾಪನೆ ಮಾಡ್ರಿ ಅಂತೇಳಿ. ಇವರ ಒಂದು ರಿಕಮೆಂಡ್ ಪ್ರಕಾರ ಭಾರತ ಸರ್ಕಾರ, ಗೌರ್ಮೆಂಟ್ ಆಫ್ ಇಂಡಿಯಾ, ಇವರು ಸೆಪ್ಟೆಂಬರ್
1994 ಸೆಪ್ಟೆಂಬರ್ ತಿಂಗಳ 1994 ಕರ್ನಾಟಕದ ಬೆಂಗಳೂರು ಈ ನಗರದಲ್ಲಿ ನ್ಯಾಕ್ ಎಂಬ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ನ್ಯಾಕ್ ಹಾಗಾದ್ರೆ ಈ ನ್ಯಾಕ್ದ ಫುಲ್ ಫಾರ್ಮ್ ಏನು? ನ್ಯಾಷನಲ್, ಕಂಪ್ಲೀಟ್ ನೆನ್ಪಿಡ್ರಿ, ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್. ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್, ರಾಷ್ಟ್ರೀಯ ಮೌಲ್ಯಮಾಪನ ಹಾಗೂ ಮಾನ್ಯತೆ ಪರಿಷತ್ ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿದರು. ಇವ್ರದ್ದು ಉದ್ದೇಶ ಏನ್ರಿ? ನಮ್ಮ ದೇಶದೊಳಗಿರುವ ಎಲ್ಲ ಕಾಲೇಜಸ್ಗಳು ಮತ್ತು ಯೂನಿವರ್ಸಿಟಿಗಳ ಗುಣಮಟ್ಟತೆಯನ್ನ ಚೆಕ್ ಮಾಡುವ ಸಲುವಾಗಿ, ಅವುಗಳ ಕ್ವಾಲಿಟಿ ಚೆಕ್ ಮಾಡುವ ಸಲುವಾಗಿ, ಯೂನಿವರ್ಸಿಟಿ ಮತ್ತು ಡಿಗ್ರಿ ಕಾಲೇಜಸ್ಗಳು ಅಂದರೆ ಉನ್ನತ ಶಿಕ್ಷಣ ಸಂಸ್ಥೆಗಳ ಕ್ವಾಲಿಟಿ ಚೆಕ್ ಮಾಡುವ ಸಲುವಾಗಿ ಈ ಸಂಸ್ಥೆ ಸ್ಥಾಪನೆ ಆಯಿತು. ಎಷ್ಟನೇ ಇಸ್ವಿದೊಳಗೆ? 1994 ಇದ್ರ ಹೆಡ್ ಆಫೀಸ್ ಎಲ್ಲಿದೆ? ಬೆಂಗಳೂರದೊಳಗೆ ರೀ. ಇನ್ನು ಈ ನ್ಯಾಕ್ ಕಮಿಟಿ ಏನೈತಲ್ಲ, ನ್ಯಾಕ್ ಕಮಿಟಿ, ಓಕೆ, ಈ ನ್ಯಾಕ್ ಕಮಿಟಿಯ ಈಗಿನ ಡೈರೆಕ್ಟರ್ ಯಾರು ಅದಾರ್ರಿ? ಪ್ರೊಫೆಸರ್ ಅನಿಲ್ ಸಹಸ್ರಬುದ್ಧೆ ಇವ್ರು ಅದಾರ. ಅನಿಲ್ ಸಹಸ್ರಬುದ್ಧೆ. ಇನ್ನು ನ್ಯಾಕ್ ಕಮಿಟಿಯ ಪ್ರೆಸಿಡೆಂಟ್ ಯಾರು ಅದಾರ? DP ಸಿಂಗ್ ಇವ್ರು ಅದಾರ. ಇನ್ನು ಈ ನ್ಯಾಕ್ ಕಮಿಟಿ ಏನೈತಲ್ರಿ, ಈ ನ್ಯಾಕ್ ಕಮಿಟಿ 2 ವಿಭಾಗದಲ್ಲಿ ಕೆಲಸ ಮಾಡುತ್ತಿದೆ. 2 ವಿಭಾಗ, ಒಂದು ಜನರಲ್ ಕೌನ್ಸಿಲ್ ಅಂತೇಳಿ ಕರೀತಾರೆ, ಇನ್ನೊಂದು ಎಕ್ಸಿಕ್ಯೂಟಿವ್ ಕೌನ್ಸಿಲ್. ಈ ಜನರಲ್ ಕೌನ್ಸಿಲ್ ಬೇರೆ ಮತ್ತು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಬೇರೆ. ಈ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಎಜುಕೇಶನಲ್ ರಿಲೇಟೆಡ್ ಆಕ್ಟಿವಿಟಿ ಈ ಕೆಲಸ ಮಾಡುತ್ತದೆ. ಇನ್ನು ಈ ಎಕ್ಸಿಕ್ಯೂಟಿವ್ ಕೌನ್ಸಿಲ್ದ ಈಗಿನ ಅಧ್ಯಕ್ಷರು ಅನಿಲ್ ಸಹಸ್ರಬುದ್ಧೆ ಸರ್ ಅವರು ಇದ್ರದ್ದು ಚೇರ್ಮನ್ ಅದಾರ್ರಿ. ಎದರದು? ನ್ಯಾಕ್ ಕಮಿಟಿದು. ಸೊ ಈ ನ್ಯಾಕ್ದ ಒಂದು ಏನು ಕರಿತೀವಿ ಧ್ಯೇಯ ವಾಕ್ಯ ಯಾವುದು? ಇದು ಛತ್ತೀಸ್ಗಢ ಸೆಟ್ ಎಕ್ಸಾಮ್ದೊಳಗೆ ಕೇಳಿದ ಪ್ರಶ್ನೆ. ನ್ಯಾಕ್ ಕಮಿಟಿಯ ಮೋಟೋ ಯಾವುದು ಅಂತೇಳಿ ಕೇಳಿದ್ರು. ನ್ಯಾಕ್ ಕಮಿಟಿಯ ಫುಲ್ ಫಾರ್ಮ್ ಕೇಳಿದ್ರು ಎಲ್ಲಿ? ನಮ್ಮ ನೆಟ್ ಎಕ್ಸಾಮ್ದೊಳಗೆ. ನ್ಯಾಕ್ ಕಮಿಟಿಯ ಮೋಟೋ ಯಾವುದು? 3 ಅದಾರ ನೋಡಿ. ಎಕ್ಸಲೆನ್ಸ್ ಅಂದ್ರೆ ಶ್ರೇಷ್ಠತೆ, ಕ್ರೆಡಿಬಿಲಿಟಿ ನಂಬಿಕೆ ಅಥವಾ ವಿಶ್ವಾಸಾರ್ಹತೆ, ಎಕ್ಸಲೆನ್ಸ್, ಕ್ರೆಡಿಬಿಲಿಟಿ ಅಂಡ್ 3ನೇದು ಏನದ್ರಿ? ರಿಲಿವೆನ್ಸ್ ಅಂದ್ರೆ ಈಗಿನ ವಾಸ್ತವಿಕತೆ. ಇದು ಇದರ ಒಂದು ಧ್ಯೇಯ ವಾಕ್ಯವಾಗಿದೆ. ಆದ್ರೆ ಇವ್ರು ಏನದಾರ ನೋಡ್ರಿ, ಯಾರು ಈ ನ್ಯಾಕ್ದವರು ಇಲ್ಲಿ ತನಕ ಪ್ರತಿಯೊಂದು ಕಾಲೇಜುಗಳಿಗೆ ಮತ್ತು ಯೂನಿವರ್ಸಿಟಿಗಳನ್ನ ಚೆಕ್ ಮಾಡಿ ಅವರಿಗೆ ಗ್ರೇಡ್ ಕೊಡ್ತಿದ್ರು. ಅಲ್ಲಿದು ಆ ಕಾಲೇಜದ ವಿದ್ಯಾರ್ಥಿಗಳ ಸಂಖ್ಯೆ ನೋಡಿ, ಆ ಕಾಲೇಜಿನ ಇನ್ಫ್ರಾಸ್ಟ್ರಕ್ಚರ್ ನೋಡಿ, ಆ ಕಾಲೇಜದೊಳಗೆ ಗ್ರೌಂಡ್ ಐತೇನಿಲ್ಲೋ, ಲೈಬ್ರರಿ ಅದಾವೇನಿಲ್ಲೋ, ಲೈಬ್ರರಿದೊಳಗೆ ಎಷ್ಟು ಬುಕ್ಗಳದಾವ, ಎಷ್ಟು ವಿದ್ಯಾರ್ಥಿಗಳದಾರ, ಎಷ್ಟು ಪ್ರೊಫೆಸರ್ಗಳದಾರ, ಇಲ್ಲಿ ಕಲಿದಂಥ ವಿದ್ಯಾರ್ಥಿಗಳು ಎಷ್ಟು ಜನ ಪರೀಕ್ಷೆ ಪಾಸ್ ಆಗಿದ್ದಾರೆ, ಆ ವಿದ್ಯಾರ್ಥಿಗಳು ಇವಾಗ ಯಾವ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ, ಈ ಯೂನಿವರ್ಸಿಟಿ ಅಥವಾ ಆ ಕಾಲೇಜಿನ ಕ್ವಾಲಿಟಿ ಏನೈತಿ, ಇದರೊಳಗೆ ಗ್ರೌಂಡ್ ಅದಾವೇನು, ಇಲ್ಲಿ ಎಷ್ಟು ಜನ ಪ್ಲೇಯರ್ ತಯಾರಾಗಿದ್ದಾರೆ, ಕಂಪ್ಲೀಟ್ ಅಲ್ಲಿ ನೀರಿನ ವ್ಯವಸ್ಥೆ ಐತೇನು, ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಐತೇನು, ಅಲ್ಲಿ ಗಿಡ ಮರಗಳ ಸಂಖ್ಯೆ ಅದಾವೇನು, ಅಲ್ಲಿಯ ವಾತಾವರಣ ಹೇಗಿದೆ, ಸಂಪೂರ್ಣ ಅಲ್ಲಿಯ ಒಂದು ಶೈಕ್ಷಣಿಕ ವಾತಾವರಣ ಆಗಲಿ ಕಂಪ್ಲೀಟ್ ಅದರ ಒಂದು ಚೆಕ್ ಮಾಡಿ ಆ ಕಾಲೇಜಸ್ಗೆ ಅಥವಾ ಆ ವಿಶ್ವವಿದ್ಯಾಲಯಕ್ಕೆ ಅಂಕಗಳನ್ನು ಕೊಡ್ತಿದ್ರು, ಗ್ರೇಡ್ಗಳನ್ನು ಕೊಡ್ತಿದ್ರು. ಗ್ರೇಡಿಂಗ್ ಸಿಸ್ಟಮ್ ಇತ್ರಿ. ಎಷ್ಟು ಗ್ರೇಡ್ಗಳಿದ್ದು? 8 ಗ್ರೇಡ್ಗಳನ್ನು ಕೊಡ್ತಿದ್ರು. 8 ಗ್ರೇಡ್ಗಳು. 8 ಗ್ರೇಡ್ದೊಳಗ ನೋಡ್ರಿ ಹೇಗೆ ಕೊಡ್ತಿದ್ರು ನೋಡ್ರಿ ಅವರು. ಇಲ್ಲದವು ಗ್ರೇಡ್, CGPA ಮತ್ತು ಗ್ರೇಡ್ಗಳು. ಡಿ ಗ್ರೇಡ್ ಯಾವ ಕಾಲೇಜಿಗೆ ಅಥವಾ ವಿಶ್ವವಿದ್ಯಾಲಯಕ್ಕೆ ಡಿ ಗ್ರೇಡ್ ಸಿಗ್ತದೆ ನೋಡ್ರಿ, ಅದು ನಾಟ್ ಅಕ್ರೆಡಿಟೇಟೆಡ್ ಅಂದ್ರೆ ಅದು ಮಾನ್ಯತೆ ಇರಲಾರ್ದು ಕಾಲೇಜ್, ಮಾನ್ಯತೆ ಇರಲಾರ್ದು ಯೂನಿವರ್ಸಿಟಿಗಳು. D1 ಸಿಕ್ತಂದ್ರೆ 1.50ಕ್ಕಿಂತ ಕಡಿಮೆ ಇತ್ತಂದ್ರೆ ಅದಕ್ಕೆ ಡಿ ಗ್ರೇಡ್ ಕೊಡ್ತಿದ್ರು ಕಾಲೇಜ್ ಮತ್ತು ವಿಶ್ವವಿದ್ಯಾಲಯಗಳಿಗೆ. ಡಿ ಗ್ರೇಡ್ ಕೊಟ್ರಂದ್ರೆ ಆ ಕಾಲೇಜಸ್ದು ಆ ವಿಶ್ವವಿದ್ಯಾಲಯದ ಒಂದು ಗುಣಮಟ್ಟತೆ ಕಡಿಮೆ ಅದ ಅಂತೇಳಿ ಅದು ಎಲ್ಲ ಕಡೆ ಏನಾಗ್ತಿದ್ರು, ಹೆಸರು ಹೋಗಿ ಅದರದ್ದು ರೆಪ್ಯುಟೇಷನ್ ಕಡಿಮೆ ಆಗ್ತಿತ್ತು. ಆಮೇಲೆ 1.51 to 2. ಇದು ಸಿ ಗ್ರೇಡ್. ಆಮೇಲೆ 2.2 to 250 ಇದು ಬಿ ಗ್ರೇಡ್. 251 to 275 ಬಿ ಪ್ಲಸ್ ಗ್ರೇಡ್.
2.76 to 3 point B++, 3.1 to 3.25 A grade, 325 to 350 A plus grade, 3.51 to 400 A++. A++ ಎಂದರೆ ಅದು ಉತ್ಕೃಷ್ಟವಾದ ಕಾಲೇಜ್, ಉತ್ಕೃಷ್ಟವಾದ ವಿಶ್ವವಿದ್ಯಾಲಯ. ನಾವು ಕೇಳಿದ್ರೆ ನಿಮಗೆ ನ್ಯಾಕ್ ಕಮಿಟಿ ಚೆಕ್ ಮಾಡ್ಯಾರೇನು? ಎಷ್ಟದ್ರ ನಿಮ್ಮ ಕಾಲೇಜಿದು ನ್ಯಾಕ್ ಕಮಿಟಿಯ ಒಂದು ಗ್ರೇಡು? ನಮ್ದು ರೀ, ನಮ್ಮ ಯೂನಿವರ್ಸಿಟಿ A ಗ್ರೇಡ್ ಐತ್ರಿ, A+ ಗ್ರೇಡ್ ಅದಾವ್ರಿ, A++ ಐತ್ರಿ. A++ ಅಂದ್ರೆ ಎಕ್ದಮ್ ಹೈ ಕ್ವಾಲಿಟಿ. ಏನ್ರಿ ಸರ್ C ಗ್ರೇಡ್ ಐತೆ? ಎಷ್ಟು ಏನ್ರಿ ನಿಮ್ಮ ಕಾಲೇಜದು ಕ್ವಾಲಿಟಿನೇ ಇಲ್ಲಲ್ಲೋ? ಇಲ್ರಿ, ನಮ್ಮ ಯೂನಿವರ್ಸಿಟಿದ ಕ್ವಾಲಿಟಿನೂ ಇಲ್ಲಲ್ಲೋ? ಈ ಗುಲ್ಬರ್ಗ ಯೂನಿವರ್ಸಿಟಿದು ಹೋಗಿ ನೋಡ್ರಿ ಎಷ್ಟದ. ಅದೇ ಮೈಸೂರು ಯೂನಿವರ್ಸಿಟಿದು ಎಷ್ಟು ಐತಿ ನೋಡ್ರಿ, ಧಾರವಾಡ ಯೂನಿವರ್ಸಿಟಿದು ಎಷ್ಟು ಐತಿ. ಪ್ರತಿಯೊಂದು ಯೂನಿವರ್ಸಿಟಿದು ಬೇರೆ ಬೇರೆ ಅದಾವ್ರಿ, ಪ್ರತಿಯೊಂದು ಕಾಲೇಜಿದು ಪ್ರಮಾಣ ಬೇರೆ ಬೇರೆ ಐತಿ. ಇದೆಲ್ಲ ಚೆಕ್ ಮಾಡೋರು ಯಾರು? ಇವರು ನ್ಯಾಕ್ ಕಮಿಟಿ ಅವರು. ನ್ಯಾಕ್ ಕಮಿಟಿ ಅವ್ರು ಏನು ಮಾಡ್ತಾರ್ರಿ, ಆ ಪರ್ಟಿಕ್ಯುಲರ್ ಆ ಕಾಲೇಜಿಗೆ ಬಂದು ಭೇಟಿ ಕೊಟ್ಟು ಆ ಕಾಲೇಜಿದೆಲ್ಲ ಮಾಹಿತಿಯನ್ನು ತಗೊಂಡು ಆ ಕಾಲೇಜಿಗೆ ಗ್ರೇಡ್ ಕೊಟ್ಟು ಹೋಗುತ್ತಾರೆ. ಇದು ಇಲ್ಲಿ ತನಕ ನಡೆದಂಥ ಒಂದು ವ್ಯವಸ್ಥೆ. ಇದರೊಳಗೆ ಏನಾಗ್ತಿತ್ತು, ಪ್ರತಿಯೊಂದು ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳು ನ್ಯಾಕ್ ಕಮಿಟಿಯವರಿಗೆ ಒಂದು ಅಪ್ಲಿಕೇಶನ್ ಹಾಕ್ತಿದ್ರು. ಅಪ್ಲಿಕೇಶನ್ ಹಾಕುವಾಗ ಸ್ವಲ್ಪ ಫೀ ಜಾಸ್ತಿ ಇತ್ತು, ಇಲ್ಲಿ ತನಕ ಫೀ ಜಾಸ್ತಿ ಇತ್ತು. ಇವ್ರಿಗೆ ಅಪ್ಲಿಕೇಶನ್ ಕೊಟ್ಟಾಗ ನ್ಯಾಕ್ ಕಮಿಟಿಯವ್ರು ಏನು ಮಾಡ್ತಿದ್ರಿ, ಅಣ್ಣ ನೀ ಮಾಡಿದ ಅಪ್ಲಿಕೇಶನ್ ಇರಲಿ, ನಾವು ಸ್ವತಃ ಬರ್ತೀವಿ, ಬಂದು ನಿಮ್ಮ ಕಾಲೇಜ್ ಭೇಟಿ ಮಾಡ್ತೀವಿ, ನಿಮ್ಮ ಕಾಲೇಜ್ದು ಸೆಲ್ಫ್ ರಿಪೋರ್ಟನ್ನು ನಾವು ಚೆಕ್ ಮಾಡ್ತೀವಿ. ಏನು ಸೆಲ್ಫ್ ರಿಪೋರ್ಟ್? ಎದ್ರದ್ರಿ? ಕಾಲೇಜಿದ್ದು ನಾವು ರಿಪೋರ್ಟ್ ಚೆಕ್ ಮಾಡಿ ಆಮೇಲೆ ನಾವು ಹೇಳ್ತೀವಿ ಸೆಲ್ಫ್ ಸ್ಟಡಿ ರಿಪೋರ್ಟ್ ಇದನ್ನು ನಾವು ಚೆಕ್ ಮಾಡಿ ನಿಮ್ಮ ಕಾಲೇಜ್ ಹೇಗಿದೆಯೋ ಅಥವಾ ನಿಮ್ಮ ವಿಶ್ವವಿದ್ಯಾಲಯ ಹೇಗಿದೆಯೋ ಅನ್ನೋದನ್ನ ನಾವೆಲ್ಲ ಚೆಕ್ ಮಾಡ್ತೀವಿ. ಆ ನ್ಯಾಕ್ ಕಮಿಟಿಯಿಂದ ಕಾಲೇಜಸ್ಗೆ ಬರುವಂತ ಏನು ಕಮಿಟಿ ಐತಿ ನೋಡ್ರಿ, ಆ ಕಮಿಟಿಗೆ ಪಿಯರ್ ಕಮಿಟಿ ಅಂತ ಹೇಳಿ ಕರೀತಾರೆ. PEER ಪಿಯರ್ ಕಮಿಟಿ. ಇವ್ರು ಬಂದು ಅದನ್ನೆಲ್ಲ ಚೆಕ್ ಮಾಡ್ತಿದ್ರು. ಮೊದಲೇ ಇವರು ಅವ್ರಿಗೆ ಅಪ್ಲಿಕೇಶನ್ ಹಾಕಬೇಕು, ಜಾಸ್ತಿ ಫೀ. ಆಮೇಲೆ ಅವ್ರು ಇಲ್ಲಿ ಬಂದು ಎಲ್ಲ ಚೆಕ್ ಮಾಡಿ ಇವರಿಗೆ ಗ್ರೇಡನ್ನು ಕೊಡ್ತಿದ್ರು ಆ ಕಾಲೇಜಿಗೆ ಅಥವಾ ಆ ವಿಶ್ವವಿದ್ಯಾಲಯಕ್ಕೆ. ಇನ್ನು ಕಂಪಲ್ಸರಿಯಾಗಿ ಎಲ್ಲ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳು ನ್ಯಾಕ್ ಕಮಿಟಿಯ ಒಂದು ಮಾನ್ಯತೆಯನ್ನು ಪಡೆದುಕೊಳ್ಳಬೇಕು. ಇದು ರೂಲ್ಸ್ ಇತ್ರಿ. ಇದು ನ್ಯಾಕ್ ಕಮಿಟಿ ಅಂದ್ರೆ ಏನು ಸಾದಾ ಕಮಿಟಿ ಅಲ್ಲ. ಇದನ್ನ ಸ್ಥಾಪನೆ ಯಾರ ಅಂಡರ್ದೊಳಗೆ ಐತ್ರಿ? UGC ಅಂಡರ್ದಲ್ಲಿ, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್, ಇವರ ಅಂಡರ್ದಲ್ಲಿ ನ್ಯಾಕ್ ಕಮಿಟಿ ಕೆಲಸ ಮಾಡುತ್ತಿದೆ. ಈ ನ್ಯಾಕ್ ಕಮಿಟಿಗೆ ದುಡ್ಡು ಕೊಡೋರು ಯಾರು? ಫಂಡ್ ಕೊಡೋರು ಯಾರು? UGCದವರು. ಇದು ಸರ್ಕಾರದ ಒಂದು ಸಂಸ್ಥೆನೆ. ಇದು ಅಟೋನಮಸ್ ಬಾಡಿ ಅಂತ ಹೇಳಿ ಕರೀತಾರೆ ನ್ಯಾಕ್ ಕಮಿಟಿ. ಆದ್ರೆ ಪ್ರತಿಯೊಂದು ಕಾಲೇಜುಗಳು ಅಂಜಲು ಗೊತ್ತಿರು, ಬೇಡಪ್ಪ ನಾವು ನಿಮ್ಗೆ ಅಪ್ಲಿಕೇಶನ್ ಹಾಕಂಗಿಲ್ಲ, ನೀವೇನು ಬಂದು ನಮ್ಮ ಕಾಲೇಜ್ ಚೆಕ್ ಮಾಡಬೇಡ್ರಿ. ಈವನ್ ಯೂನಿವರ್ಸಿಟಿಗಳು ಕೂಡ ಇವ್ರಿಗೆ ಹೆದರ್ಲಿಗತ್ತಾರೆ ನ್ಯಾಕ್ ಕಮಿಟಿಗೆ. ನೀವು ಬಂದು ವಿಸಿಟ್ ಮಾಡಿದ್ರಿ ಅಂತಂದ್ರೆ ನಮ್ಮ ಯೂನಿವರ್ಸಿಟಿ ಒಳಗೆ ವಿದ್ಯಾರ್ಥಿ ಸಂಖ್ಯೆ ಕಡಿಮೆ ಐತಿ, ನಮ್ಮ ಹತ್ರ ಕ್ವಾಲಿಟಿ ಇಲ್ಲ, ನಮ್ಮ ಹತ್ರ ಲೈಬ್ರರಿ ಇಲ್ಲ, ನಮ್ಮ ಹತ್ರ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ನಮ್ಮ ಹತ್ರ ಗ್ರೌಂಡ್ ಇಲ್ಲ, ನಮ್ಮ ಹತ್ರ ಗಿಡಗಳ ಸಂಖ್ಯೆ ಕಡಿಮೆ ಐತಿ, ನಮ್ಮ ಹತ್ರ ನೀರಿನ ವ್ಯವಸ್ಥೆ ಇಲ್ಲ, ನಮ್ಮ ಹತ್ರ ಲ್ಯಾಬೊರೇಟರಿ ಇಲ್ಲ, ನಮ್ಮ ಹತ್ರ ಕಂಪ್ಯೂಟರ್ದು ಲ್ಯಾಬ್ ಇಲ್ಲ, ನಮ್ಮ ಹತ್ರ ಹೀಗೆ ಏನೂ ಇಲ್ಲ ಅಂತ ತಿಳ್ಕೊಂಡು ಅಂಜಿ ನಮ್ಗೆ ಗ್ರೇಡ್ ಕಡಿಮೆ ಸಿಗ್ತೈತಿ, ನಮ್ಗೆ ಗ್ರೇಡ್ ಕಡಿಮೆ ಕೊಟ್ಟರು, C ಕೊಟ್ಟರು ಅಥವಾ D ಕೊಟ್ಟರು ಅಂದ್ರೆ ನಮ್ದು ಹವಾ ಕಡಿಮೆ ಆಗ್ತದ ಅಂತ ತಿಳ್ಕೊಂಡು ಹೆದರಿ ಅಂಜಿ ಸಾಕಷ್ಟು ಯೂನಿವರ್ಸಿಟಿಗಳು ಮತ್ತು ಕಾಲೇಜಸ್ಗಳು ನ್ಯಾಕ್ ಕಮಿಟಿಗೆ ಅಪ್ಲಿಕೇಶನ್ನೇ ಹಾಕಿಲ್ಲ. ಇವ್ರು ನಿಂತು ಹೊಯ್ಕೊಂಡ್ರು, ನ್ಯಾಕ್ ಕಮಿಟಿಯವ್ರು ಬರ್ರಿ ಚೆಕ್ ಮಾಡ್ತೀವಿ. ಬೇಡ ಯಪ್ಪ, ಚೆಕ್ ಮಾಡೋದು ನಂಬಲ್ಲಿ ಕ್ವಾಲಿಟಿನೂ ಇಲ್ಲ, ಎಲ್ಲಿ ಚೆಕ್ ಮಾಡ್ತೀವಿ ಅಣ್ಣ, ನೀ ಚೆಕ್ ಮಾಡಿದ್ರೆ ನಾನು ಹವಾ ಹೋಗ್ತದೋ ಅಣ್ಣ, ಬ್ಯಾಡೋ ಅಣ್ಣ ಅಂದ್ರು. ದನ ಉಡ್ಲೋಗತ್ರಿ ಎಲ್ಲ ಯೂನಿವರ್ಸಿಟಿಗಳು ಕಾಲೇಜಸ್ಗಳು. ಬ್ಯಾಡ ಅಂತ ಹೇಳೋದು. ನ್ಯಾಕ್ ಕಮಿಟಿ ಬರ್ರಿ, ಏಕ್ ಬಾರ್ ಆಜಾ ಬರ್ರಿ ಅಂದ್ರೆ ಅವರೆಲ್ಲ ಓಡೋದ್ರು ಬೇಡಪ್ಪ ಅಂತ. ಯಾಕಂದ್ರೆ ಅವ್ರ ಹತ್ರ ಕ್ವಾಲಿಟಿ ಇರಲಿಲ್ಲ ಅಂತ. ಇಲ್ಲಿ ತನಕ ನಮ್ಮ ದೇಶದೊಳಗೆ ಇವತ್ತ 1113 ಯೂನಿವರ್ಸಿಟಿಗಳದಾವ್ರಿ. 50,000 ಡಿಗ್ರಿ ಕಾಲೇಜಸ್ಗಳದಾವ. ಇದರಲ್ಲಿ ಚೆಕ್ ಮಾಡ್ಕೊಂಡವ್ರು ನ್ಯಾಕ್ ಕಮಿಟಿಗೆ ಹೋಗಿ ಚೆಕ್ ಮಾಡ್ಕೊಂಡವ್ರು ಸಂಖ್ಯೆ ಎಷ್ಟು ಅದರಿ? ಭಾಳ ಕಡಿಮೆ ಅದರಿ. 80 ಇಲ್ಲದ ನೋಡ್ರಿ, ಎಷ್ಟು 65% ಅದವರು ಚೆಕ್ ಮಾಡ್ಕೊಂಡಿಲ್ಲ ಎಲ್ಲಿ ಯೂನಿವರ್ಸಿಟಿದವರು. ಆಮೇಲೆ 50,000 ಕಾಲೇಜದೊಳಗೆ 85% ಕಾಲೇಜುಗಳು ನ್ಯಾಕ್ ಕಮಿಟಿದ ಅಕ್ರಿಡೇಷನ್ ಮಾಡ್ಕೊಂಡೇ ಇಲ್ಲ. ಎಷ್ಟು ಜನ ಮಾಡ್ಕೊಂಡ್ರಿ? ಜಸ್ಟ್ ನಿನ್ನೆ
ಜೂನ್ದೊಳಗೆ ಚೆಕ್ ಮಾಡ್ಯಾರ್ರಿ, ಒಂದು ರಿಪೋರ್ಟ್ ಪಬ್ಲಿಷ್ ಮಾಡಿದ್ರು ಅವರು. ಕೇವಲ 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 ಇಲ್ಲಿ ಇಲ್ಲಿ ಬರ್ದಿ ನೋಡ್ರಿ, 362 ಯೂನಿವರ್ಸಿಟಿಗಳು, 362 ಯೂನಿವರ್ಸಿಟಿಗಳು ಅಕ್ರಿಡೇಷನ್ ಮಾಡಿಕೊಂಡಿವೆ. ಅಂದ್ರೆ ನ್ಯಾಕ್ ಕಮಿಟಿ ಅವರು ಚೆಕ್ ಮಾಡಿದ್ದಾರೆ, ಕೇವಲ 362. ಆಮೇಲೆ ಇದೇ ನ್ಯಾಕ್ದವರು ಕಾಲೇಜನ್ನು ಎಷ್ಟು ಚೆಕ್ ಮಾಡ್ಯಾರ್ರಿ? 6176. ಅಂದ್ರೆ 50,000 ಕಾಲೇಜದೊಳಗೆ ಕೇವಲ 6,000 ಕಾಲೇಜುಗಳು ಮಾತ್ರ ನ್ಯಾಕ್ ಕಮಿಟಿ ಭೇಟಿ ಕೊಟ್ಟು ಚೆಕ್ ಮಾಡಿದ್ದಾರೆ, ಗ್ರೇಡ್ ಕೊಟ್ಟಿದ್ದಾರೆ. ಯೂನಿವರ್ಸಿಟಿ 1113 ಯೂನಿವರ್ಸಿಟಿ ಇದ್ರೂ ಕೂಡ 362 ಯೂನಿವರ್ಸಿಟಿಗಳು ಮಾತ್ರ ನ್ಯಾಕ್ ಕಮಿಟಿ ವಿಸಿಟ್ ಮಾಡಿ ಚೆಕ್ ಮಾಡಿಕೊಂಡಿದೆ. ನ್ಯಾಕ್ ಕಮಿಟಿ ಅವರು ಸ್ವತಃ ಬಂದು ಚೆಕ್ ಮಾಡಂಗಿಲ್ಲ, ಇವ್ರು ಹೇಳಬೇಕು, ಇವ್ರು ಅಪ್ಲಿಕೇಶನ್ ಕೊಡಬೇಕು. ಯಾರ್ರಿ? ಈ ಕಾಲೇಜ್ ಮತ್ತು ಯೂನಿವರ್ಸಿಟಿಗಳು. ಇನ್ನು ಇವ್ರೇನು ಗ್ರೇಡ್ ಕೊಡ್ತಾರೆ ನೋಡ್ರಿ ನ್ಯಾಕ್ ಕಮಿಟಿ ಅವರು, ಆ ಗ್ರೇಡ್ ಎಷ್ಟು ವರ್ಷದ ತನಕ ಕೆಲಸ ಮಾಡ್ತದ್ರಿ? 5 ಇಯರ್ಸ್. ಇದ್ರದ್ದು ವ್ಯಾಲಿಡಿಟಿ 5 ವರ್ಷ. ಮತ್ತು 5 ವರ್ಷ ಮುಗಿತಲ್ಲೋ, ಆ ಯೂನಿವರ್ಸಿಟಿ ಆಗಲಿ ಆ ಕಾಲೇಜಸ್ಗಳಾಗಲಿ ಮತ್ತೆ ಅಪ್ಲಿಕೇಶನ್ ಹಾಕಬೇಕು. ಯಾರಿಗೆ? ನ್ಯಾಕ್ ಕಮಿಟಿಗೆ. ಈ ಸಲ ತಲೆ ಕಟ್ಟು ಏನು ಮಾಡಿದ್ರು, ಈ ಹೊಸ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂತು ನೋಡ್ರಿ 2020. ಆ ನ್ಯಾಷನಲ್ ಎಜುಕೇಷನ್ ಪಾಲಿಸಿದೊಳಗೆ ಒಂದು ಹೊಸ ಯೋಜನೆ ಮಾಡಿದ್ರು. ಏನು? ನ್ಯಾಷನಲ್ ಅಕ್ರೆಡಿಟೇಷನ್ ಕೌನ್ಸಿಲ್ ಅಂತೇಳಿ ಸ್ಥಾಪನೆ ಮಾಡಿದ್ರು. ನಮ್ಮ ದೇಶದೊಳಗೆ ಇದೇನು ನ್ಯಾಕ್ ಕಮಿಟಿ ಅದ, ಇನ್ನು ನ್ಯಾಕ್ ಕಮಿಟಿ ಇದು ಬಂದಾಗದ್ರಿ, ಇದಕ್ಕೆ ಇನ್ನೊಂದು ಹೆಸರು ಕೊಡೋರು ಅದರ. ಏನು? ನ್ಯಾಕ್ ಕಮಿಟಿ ಹೆಸರು ಹೋಗಿ ಇನ್ನೊಂದು ಹೆಸರು ಬರೋದೈತಿ, ನ್ಯಾಷನಲ್ ಅಕ್ರೆಡಿಟೇಷನ್ ಕೌನ್ಸಿಲ್. ಇವರು ಏನು ಮಾಡೋರು ಗೊತ್ತದ್ರಿ? NEP ಪ್ರಕಾರ, NEP 2020 ಪ್ರಕಾರ ಇನ್ನು ಪ್ರತಿಯೊಂದು ಕಾಲೇಜ್ ಮತ್ತು ವಿಶ್ವವಿದ್ಯಾಲಯಗಳನ್ನ ಚೆಕ್ ಮಾಡೋದೈತಿ. ಆದ್ರೆ ಯಾವ ರೀತಿ ಚೆಕ್ ಮಾಡ್ಬೇಕಂತೇಳಿ ಒಂದು ಕಮಿಟಿ ನಿರ್ಧಾರ ಮಾಡಿದ್ರು 2022ದೊಳಗೆ. ಆ ಕಮಿಟಿಯ ಹೆಸರು ಡಾಕ್ಟರ್ ಕೆ ರಾಧಾಕೃಷ್ಣನ್. ನೆನಪಿಡ್ರಿ, ಡಾಕ್ಟರ್ ಕೆ ರಾಧಾಕೃಷ್ಣನ್ ಕಮಿಟಿ. ಈ ಕಮಿಟಿಯವರು ಏನು ಮಾಡಿದ್ರು? ವಿಶ್ವವಿದ್ಯಾಲಯ ಮತ್ತು ಕಾಲೇಜಸ್ಗಳ ಅಕ್ರಿಡಿಟೇಷನ್ ಅನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡಿದ್ರು ಇವರು. ಯಾರು? ಕೆ ರಾಧಾಕೃಷ್ಣನ್ ಕಮಿಟಿ ಆನ್ ರಿಫಾರ್ಮ್ ಇನ್ ಅಕ್ರಿಡಿಟೇಷನ್. ನೆನಪಿಡ್ರದು, ರಿಫಾರ್ಮ್ ಇನ್ ಅಕ್ರಿಡಿಟೇಷನ್ ಹೇಗೆ ಮಾನ್ಯತೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡಿ ಇವರು 2020ದೊಳಗೆ ಇದನ್ನ ಕಮಿಟಿಯವರು ರಚನೆ ಮಾಡಿದ್ರು. ಭಾರತ ಸರ್ಕಾರ 2023ದೊಳಗೆ ಸರ್ಕಾರಕ್ಕೆ ಇವರು ಒಂದು ರಿಕಮೆಂಡೇಶನ್ ಮಾಡಿದ್ದಾರೆ. ಏನು ರಿಕಮೆಂಡ್ ಮಾಡಿದ್ರು ನೋಡ್ರಿ? ಡಿಗ್ರಿ ಕಾಲೇಜ್ ಆಗಲಿ ಯೂನಿವರ್ಸಿಟಿಗಳನ್ನು ನೀವು ಹೇಗೆ ಚೆಕ್ ಮಾಡಬೇಕು ಅಂತಂದ್ರೆ, ಈ ಗ್ರೇಡ್ ಕೊಡೋ ಸಿಸ್ಟಮ್ ಅನ್ನ ಬಂದ್ ಮಾಡ್ರಿ. ಗ್ರೇಡ್ ಕೊಡಬೇಡ್ರಿ, ನೀವು ಯಾರಿಗೂ ಗ್ರೇಡ್ ಕೊಟ್ಟು ಅವ್ರಿಗೆ ಅಪಮಾನ ಮಾಡಬೇಡ್ರಿ. ಇನ್ನು ಪ್ರತಿಯೊಂದು ಕಾಲೇಜಸ್ಗೆ ನೀವು ಅಥವಾ ಯೂನಿವರ್ಸಿಟಿಗಳಿಗೆ ಹೇಗೆ ಚೆಕ್ ಮಾಡಬೇಕು? ಬೈನರಿ ಸಿಸ್ಟಮ್ದೊಳಗೆ ಇಲ್ಲದ ನೋಡ್ರಿ, ಬೈನರಿ ಅಕ್ರಿಡಿಟೇಷನ್ ಸಿಸ್ಟಮ್ ಇದನ್ನ ಸ್ಥಾಪನೆ ಮಾಡಿದ್ದಾರೆ. ಇದು ಯಾವಾಗ ಸ್ಥಾಪನೆ ಮಾಡೋರು ಅದಾರ್ರಿ? 2024 ನೆಕ್ಸ್ಟ್ ತಿಂಗಳು ಸೆಪ್ಟೆಂಬರ್ 2024ರಂದು ಈ ಹೊಸ ಯೋಜನೆಯನ್ನ ನ್ಯಾಕ್ ಕಮಿಟಿಯವರು ಪ್ರಾರಂಭ ಮಾಡುತ್ತಿದ್ದಾರೆ. ಬೈನರಿ ಅಕ್ರೆಡಿಟೇಷನ್ ಸಿಸ್ಟಮ್. ಬೈನರಿ ಅಂದ್ರೆ 2, ಅಕ್ರೆಡಿಟೇಷನ್ ಅಂದ್ರೆ ಮಾನ್ಯತೆ, ಯಾವ ರೀತಿ ಮಾನ್ಯತೆಯನ್ನು ಕೊಡಬೇಕು ಅನ್ನೋದನ್ನ ಇವರು ಪ್ರಾರಂಭ ಮಾಡಿದ್ದಾರೆ. ಇದರ ಪ್ರಕಾರ ಇದರ ಬಗ್ಗೆ ಅಭ್ಯಾಸ ಮಾಡಿ ಒಂದು ವರ್ಕ್ಶಾಪ್ ಅನ್ನ ಇವತ್ತು ಕಂಡಕ್ಟ್ ಮಾಡಿದ್ರು. ಎಲ್ಲಿ? ಒಡಿಶಾ ರಾಜ್ಯದ ಭುವನೇಶ್ವರದಲ್ಲಿ. ಈ ವರ್ಕ್ಶಾಪ್ದೊಳಗೆ ನೋಡ್ರಿ, ಇದು ಈಸ್ಟರ್ನ್ ರೀಜನಲ್ ನ್ಯಾಕ್ ಕಮಿಟಿಯ ಒಂದು ಸೆಂಟರ್ ಇದೆ. ಈಸ್ಟರ್ನ್ ರೀಜನಲ್, ಪೂರ್ವದ ಒಂದು ರೀಜನಲ್ ಸೆಂಟರ್ ಭುವನೇಶ್ವರಿ. ಅಲ್ಲಿ ಇವತ್ತಿದು ನಡೆದಿದೆ. ಅಲ್ಲಿ 5 ರಾಜ್ಯಗಳು ಬರ್ತಾವ್ರಿ: ಒರಿಸ್ಸಾ, ಬಿಹಾರ, ಪಶ್ಚಿಮ ಬಂಗಾಲ್, ಬಿಹಾರ್, ಜಾರ್ಖಂಡ್. ಪಶ್ಚಿಮ ಬಂಗಾಳ, ಒರಿಸ್ಸಾ, ಬಿಹಾರ, ಛತ್ತೀಸ್ಗಢ. ಈ 5 ರಾಜ್ಯಗಳು ಕೂಡಿ ಇವತ್ತಲ್ಲಿ ಒಂದು ವರ್ಕ್ಶಾಪ್ ಮಾಡಿದ್ರು. ಆ ವರ್ಕ್ಶಾಪ್ದೊಳಗೆ ನ್ಯಾಕ್ ಕಮಿಟಿಯ ಇವರೇನು ಚೇರ್ಮನ್ ಅದರ ಅನಿಲ್ ಕಾಕೋಡ್ಕರ್, ಇವರು ಬೈನರಿ ಅಗ್ರಿಗೇಷನ್ ಸಿಸ್ಟಮ್ ಬಗ್ಗೆ ಮಾಹಿತಿಯನ್ನ ಹೇಳಿದ್ದಾರೆ. ಇದೇ ರೀತಿ ಇನ್ನೂ 5 ಭಾಗಗಳಲ್ಲಿ ಆಲ್ರೆಡಿ ಒಂದು ಮುಗಿತು ಈಗ ವರ್ಕ್ಶಾಪ್, ಇನ್ನೂ 4 ವರ್ಕ್ಶಾಪ್ ತಗೋಬೇಕು. ಟೋಟಲ್ 5 ವರ್ಕ್ಶಾಪ್ಗಳನ್ನು ತೆಗೆದುಕೊಂಡು ಅಲ್ಲಿ ಚರ್ಚೆ ಮಾಡಿ ಇದನ್ನ ಫೈನಲ್ ಮಾಡೋರಿದ್ದಾರೆ. ಈ ರಾಧಾಕೃಷ್ಣನ್ ಕಮಿಟಿಯವರು 2 ರೆಕಮೆಂಡ್ ಮಾಡಿದ್ದಾರೆ.
ಎರಡು 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 ಫೇಸ್ಗಳು. ಒಂದು ಬೈನರಿ ಅಕ್ರಿಡೇಷನ್ ಪ್ರಾರಂಭ ಮಾಡ್ರಿ, ಇನ್ನೊಂದು ಮ್ಯಾಚುರಿಟಿ ಬೇಸ್ಡ್ ಗ್ರೇಡೆಡ್ ಲೆವೆಲ್ ಅನ್ನ ಪ್ರಾರಂಭ ಮಾಡ್ರಿ ಅಂತೇಳಿ ಹೇಳಿದ್ದಾರೆ. ಇನ್ನು ಇವ್ರು ಏನಂತಾರೆ ನೋಡ್ರಿ, ಯಾರು ಅಕ್ರಿಡೇಷನ್ ಬೈನರಿ ಅಕ್ರಿಡೇಷನ್ದವ್ರು ಏನು ಮಾಡಬೇಕು, ಮೊದಲೇದು ಪ್ರತಿಯೊಂದು ಕಾಲೇಜ್ ಮತ್ತು ವಿಶ್ವವಿದ್ಯಾಲಯಗಳಿಗೆ ಗ್ರೇಡ್ ಅನ್ನ ಕೊಡಬಾರದು. ಈ ಗ್ರೇಡ್ ಸಿಸ್ಟಮ್ ಅನ್ನ ಕ್ಯಾನ್ಸಲ್ ಮಾಡ್ರಿ. ನಿಮ್ಮ ಕಾಲೇಜ್ A+ ಗ್ರೇಡ್ ಅದ ರೀ, B+ ಗ್ರೇಡ್ ಅದ, ಅದನ್ನೆಲ್ಲ ಕ್ಯಾನ್ಸಲ್ ಮಾಡೋದು. ಎರಡನೇದು ಪಿಯರ್ ಕಮಿಟಿ ಏನೈತಲ್ರಿ, ನ್ಯಾಕ್ ಕಮಿಟಿಯಿಂದ ಪ್ರತಿಯೊಂದು ಕಾಲೇಜಸ್ಗೆ ಯೂನಿವರ್ಸಿಟಿಗೆ ಬಂದು ಚೆಕ್ ಮಾಡ್ತಿದ್ರು. ಇನ್ನು ಹಾಗೆ ಚೆಕ್ ಮಾಡೋದು ಬಂದ್ ಮಾಡೋದು. ಅಣ್ಣ ನಾವೇನು ಬಂದು ಚೆಕ್ ಮಾಡಂಗಿಲ್ಲ, ನಿಮ್ಮದೇ ಮಾಹಿತಿ ನಮಗೆ ಕೊಟ್ಟು ಕಳಿಸ್ರಿ, ನಿಮ್ಮ ಮಾಹಿತಿ ನಮಗೆ ಕೊಟ್ಟು ಕಳಿಸ್ರಿ ಆನ್ಲೈನ್ ಮೂಲಕ, ನಾವು ಆನ್ಲೈನ್ ಮೂಲಕನೇ ಚೆಕ್ ಮಾಡ್ತೀವಿ. ಆನ್ಲೈನ್ ಮೂಲಕ ಅಂದ್ರೆ ಚಲೋ ಅದ್ರಿ ಸರ್. ಆನ್ಲೈನ್ ಮೂಲಕ ಭಾಳ ಸುಂದರವಾಗಿ ಕಾಣಿಸ್ತದೆ ರೀ. ಫೇಸ್ ಟು ಫೇಸ್ ಅಂದ್ರೆ ನೀವು ನನಗೆ ಫೇಸ್ ಟು ಫೇಸ್ ನೋಡಿದ್ರೆ ಅಂದ್ರೆ ದನನೂ ಓಡೋಗ್ತೀರಿ ನೀವು. ಹಂಗಿದ್ದೀನ್ರಿ ನಾ ಕರಿಯ ಐ ಲವ್ ಯು. ಪಿಯರ್ ಟೆಕ್ನಾಲಜಿಯನ್ನು ಪಿಯರ್ ಕಮಿಟಿ ಇವರು ಪರ್ಸನಲ್ ಆಗಿ ವಿಸಿಟ್ ಮಾಡುವುದಿಲ್ಲ, ಆಮೇಲೆ ಚೆಕ್ ಮಾಡೋದೆಲ್ಲ ಟೆಕ್ನಾಲಜಿ ಜೊತೆಗೆ. ಮತ್ತೇನು ಮಾಡೋರು, ಸೆಲ್ಫ್ ಸ್ಟಡಿ ರಿಪೋರ್ಟನ್ನು ಚೆಕ್ ಮಾಡೋರು ಇನ್ನೊಬ್ರು ಚೆಕ್ ಮಾಡುತ್ತಾರೆ. ಆಮೇಲೆ ಲೆಸ್ ಸೈಕಲ್ ಟೈಮ್, ಮೊದಲು 5 ವರ್ಷದ ತನಕ ವ್ಯಾಲಿಡಿಟಿ ಕೊಡ್ತಿದ್ರಲ್ಲ, ಈಗ ಅದಕ್ಕಿಂತ ಕಡಿಮೆ ಮಾಡಿದ್ದಾರೆ. ಇನ್ನು ಲೋ ಫೀ, ಚೆಕ್ ಮಾಡೋ ಸಲುವಾಗಿ ಫೀ ಕೂಡ ಕಡಿಮೆ ಇಟ್ಟಿದ್ದಾರೆ. ಆಮೇಲೆ ಈ ಎಲ್ಲ ಡಾಟಾನ ಕ್ವಾಂಟಿಟಿದೊಳಗೆ ವ್ಯಕ್ತ ಮಾಡೋರಿದ್ದಾರೆ. ಟೋಟಲ್ ಈ ಬೈನರಿ ಸಿಸ್ಟಮ್ದ ಉದ್ದೇಶ ಏನು ಅಂದರೆ, ನಮ್ಮ ದೇಶದೊಳಗಿರೋ ಪ್ರತಿಯೊಂದು ವಿಶ್ವವಿದ್ಯಾಲಯ, ಪ್ರತಿಯೊಂದು ಡಿಗ್ರಿ ಕಾಲೇಜಸ್ಗಳು ಈ ಅಕ್ರಿಡೇಷನ್ ಸಿಸ್ಟಮ್ದಲ್ಲಿ ಬರಬೇಕು, ಪ್ರತಿಯೊಬ್ಬರು ಚೆಕ್ ಮಾಡಿಕೊಳ್ಳಬೇಕು, ಪ್ರತಿಯೊಬ್ಬರು ತಮ್ಮ ಕಾಲೇಜಿನ ಕ್ವಾಲಿಟಿಯನ್ನು ಚೆಕ್ ಮಾಡಿಕೊಳ್ಳಲೇಬೇಕು ಅನ್ನುವ ಉದ್ದೇಶದಿಂದ ಈ ಬೈನರಿ ಸಿಸ್ಟಮನ್ನು ಪ್ರಾರಂಭ ಮಾಡುವರಿದ್ದಾರೆ. ನಾಳೆ ಸೆಪ್ಟೆಂಬರ್ 2024ರಂದು ಇದು ಪ್ರಾರಂಭವಾಗುವುದಿದೆ. ಓಕೆ, ದಯವಿಟ್ಟು ನಾನು ಹೇಳಿದಷ್ಟು ಏನು ಹೇಳಿ ಅನ್ನೋದು ಇನ್ನೊಂದ್ಸಲ ನೀಟಾಗಿ ನೀವು ವಿಡಿಯೋ ನೋಡಿ ಬೋರ್ಡ್ ಮೇಲೆ ಬರೆದಿದ್ದು ಕರೆಕ್ಟಾಗಿ ಇದನ್ನು ಪಾಯಿಂಟ್ಔಟ್ ಮಾಡ್ಕೊಂಡು ಹೋಗ್ರಿ. ಒಂದು ಕಾಲೇಜಿನ ಸ್ಟ್ರೆಂತ್ ಏನೈತಿ, ಒಂದು ಕಾಲೇಜಿನ ವೀಕ್ನೆಸ್ ಏನೈತಿ, ಒಂದು ಕಾಲೇಜಿನ ಕ್ವಾಲಿಟಿ ಏನೈತಿ, ಒಂದು ಕಾಲೇಜಿನ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನು ಚೆಕ್ ಮಾಡೋ ಸಲುವಾಗಿ ಈ ಬೈನರಿ ಸಿಸ್ಟಮ್ ಇದೆ. ಈ ಬೈನರಿ ಸಿಸ್ಟಮ್ದೊಳಗೆ, ಬೈನರಿ ಅಕ್ರಿಡಿಟೇಷನ್ದೊಳಗೆ ಏನು ಮಾಡೋರು ಅದರಿ, 10 ಅಟ್ರಿಬ್ಯೂಟ್ಸ್ ಅದಾವ್ರಿ, 10 ಗುಣವೈಶಿಷ್ಟ್ಯಗಳು. ಆ ಗುಣವೈಶಿಷ್ಟ್ಯಗಳ ಹಾಗೇನೆ ಆ ಕಾಲೇಜನ್ನು ಚೆಕ್ ಮಾಡುತ್ತಾರೆ. ಇನ್ನು 59 ಮೆಟ್ರಿಕ್ಸ್, ಯೂನಿವರ್ಸಿಟಿಗಳಿಗಾಗಿ 59 ಸ್ಟ್ಯಾಂಡರ್ಡ್ ರೂಲ್ಸ್ಗಳು ಬೇರೆ ಅದಾವೆ. 56 ಮೆಟ್ರಿಕ್ ಅಟೋನಮಸ್ ಕಾಲೇಜಸ್ಗಳಿಗಾಗಿ ರೂಲ್ಸ್ಗಳು ಬೇರೆ, ಅವರಿಗೆ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ಗಳು ಬೇರೆ. ಆಮೇಲೆ ಈ ಅಫಿಲಿಯೇಟೆಡ್ ಕಾಲೇಜುಗಳೇನದಾವ್ರಿ, ಇವ್ರ ಸಲುವಾಗಿ ಸೆಪ್ರೇಟ್ 46 ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ರೂಲ್ಸ್ಗಳು ಇವೆ. 10 ಗುಣವೈಶಿಷ್ಟ್ಯಗಳು, 59 ಯೂನಿವರ್ಸಿಟಿ ಸಲುವಾಗಿ ರೂಲ್ಸ್, 56 ಅಟೋನಮಸ್ ಕಾಲೇಜಸ್ ಸಲುವಾಗಿ, ಆಮೇಲೆ 46 ಅಫಿಲಿಯೇಟೆಡ್ ಕಾಲೇಜಸ್ ಸಲುವಾಗಿ ಇದೆ. ಸೊ ಕಂಪ್ಲೀಟ್ ಈ RAF ಏನದ ನೋಡ್ರಿ, 2024 ಇದನ್ನ ಪ್ರಾರಂಭ ಮಾಡ್ಯಾರಿ. 2024 ಇದೇ ವರ್ಷ ಏನು ಪ್ರಾರಂಭ ಮಾಡೋರು ಅದಾರ್ರಿ, RAF. ಆರ್ ಅಂದ್ರೆ ರಿವೈಸ್ಡ್, ಎ ಅಂದ್ರೆ ಅಕ್ರಿಡಿಟೇಷನ್, ಎಫ್ ಅಂದ್ರೆ ಫ್ರೇಮ್ವರ್ಕ್. ರಿವೈಸ್ಡ್ ಅಕ್ರಿಡಿಟೇಷನ್ ಫ್ರೇಮ್ವರ್ಕ್ ಪ್ರತಿಯೊಂದು ಕಾಲೇಜನ್ನ ಅಸೆಸ್ಮೆಂಟ್ ಆಗಲಿ, ಅಕ್ರಿಡಿಟೇಷನ್ ಆಗಲಿ ಭಿನ್ನ ರೀತಿಯಲ್ಲಿ ಮಾಡಬೇಕು ಅನ್ನುವ ಒಂದು ಯೋಜನೆಯನ್ನು ತಂದಿದ್ದಾರೆ. ಇದರ ಕಂಪ್ಲೀಟ್ ಗೋಲ್ ಆಗಲಿ, ಇದರ ಉದ್ದೇಶ ಆಗಲಿ, ಇದರ ಟಾರ್ಗೆಟ್ ಏನು, ಎವ್ರಿ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಟು ಕಮ್ ಅಂಡರ್ ದ ಪರ್ವ್ಯೂ ಆಫ್ ಅಕ್ರಿಡಿಟೇಷನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬ ರಾತ್ರಿ ಆಗ್ಯದ್ರಿ, ರಾತ್ರಿ 1 ಗಂಟೆ ಆಗ್ಯದ್ರಿ. ಓಕೆ, ನಮ್ಮ ಚಿನ್ನು ಎದ್ದು ಮನ್ಕೊಂಡಳು. ಅಮ್ಮ ಚಿನ್ನು, ಓ ಶಾಂತಲಕ್ಷ್ಮಿ ಮನ್ಕೊಂಡ್ರಮ್ಮ. ಅಮ್ಮ ಚಿನ್ನು ಕೆಲ ಕಿಲ್ ವಿಡಿಯೋ ನೋಡ್ರಿ. ಟಾಟಾ ಮಾಡಮ್ಮ. ಅಮ್ಮ ಶಾಂತಲಕ್ಷ್ಮಿ ಟಾಟಾ ಮಾಡ್ರಿ, ರಾತ್ರಿ 1 ಆಗ್ಯದ. ಟಾಟಾ ಮಾಡ್ರಿ ಎಲ್ಲರಿಗೆ. ಪ್ಲೀಸ್ ನಿದ್ದೆ ಹೊಂಟದ. ಹಾಂ ರಾತ್ರಿ 1 ಆಗ್ಯದ ನೋಡ್ರಿ. ಎಷ್ಟು ರಾತ್ರಿ 1 ಆಗ್ಯದ್ರಿ. ನಿಮ್ಮ ಸಲುವಾಗಿ ವಿಡಿಯೋ ಮಾಡ್ಲಕತ್ತೀನಿ ರೀ. ಸ್ಟಡಿ ಮಾಡ್ರಿ, ಫುಲ್ಲು ಸ್ಟಡಿ ಮಾಡ್ರಿ ಅಣ್ಣ. ಎಲ್ಲ ಫುಲ್ ಸ್ಟಡಿ. ಜಗತ್ತು ಮಲಗಿದಾಗ ನೀನು ಹೇಳಬೇಕು. ನೀನು ಮನ್ಕೊಂಡಿದ್ರೆ ಮತ್ತು ನೀ ಯಾವಾಗ ಸಾಧನೆ ಮಾಡೋರು? ಹೌದೇನಿಲ್ಲ. ನಿಮ್ಮ ತಂದೆ, ನಿಮ್ಮ ಕುಟುಂಬದವ್ರು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು.
ಅವ್ರು ನಿದ್ದೆ ಮಾಡ್ಬೇಕಾದ್ರೆ ನೀವು ಸಾಧನೆ ಮಾಡಲೇಬೇಕು. ನೀನು ನಿದ್ದೆ ಹೊಡ್ಲಿಕ್ಕಂದ್ರೆ ಅವ್ರಿಗೆ ನಿದ್ದೆನೇ ಹತ್ತಂಗಿಲ್ಲ ಮನೆಯವ್ರಿಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.